ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಡಾಂಬರು ಕಾಣದ ಕಮ್ಮಡಿಕೆ ರಸ್ತೆ. ಬಾಗೇಪಲ್ಲಿ ಹಾಗೂ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಸೇರಿದ ಈ ರಸ್ತೆ ಸಮಸ್ಯೆಗೆ ಮುಕ್ತಿ ಯಾವಾಗ? ಮೆಡಿಕಲ್ ಕಾಲೇಜಿನ ಕ್ಲಾಸ್ ರೂಮ್ನಲ್ಲಿ ವೈದ್ಯ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿದ ಲೆಕ್ಚರರ್. ಆಕ್ರೋಶಗೊಂಡ ವಿದ್ಯಾರ್ಥಿನಿಯಿಂದ ತಿರಸ್ಕಾರ. ರೊಚ್ಚಿಗೆದ್ದ ವಿದ್ಯಾರ್ಥಿಗಳಿಂದ ಹಿಗ್ಗಾಮುಗ್ಗ ಥಳಿತ. ಧಗಧಗಿಸುವ ಬಿಸಿಲಿನಲ್ಲಿ ನಿಂತು ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಸ್ಥರಿಗೆ ಜೈ ಫೌಂಡೇಶನ್ ಇಂದ ಉಚಿತ ಅಂಬ್ರೆಲಾ ವಿತರಣೆ. ತಡರಾತ್ರಿ ಪುಂಡರ ಹಟ್ಟಹಾಸ. ಬೀದಿಗಳಲ್ಲಿ ನಿಲ್ಲಿಸಿದ ಕಾರುಗಳು, ದ್ವಿಚಕ್ರ ವಾಹನಗಳ ಗ್ಲಾಸ್ಗಳನ್ನು ಪುಡಿಗಟ್ಟಿದ ಪುಂಡರು. ವಾರ್ತೆಗಳ ವಿವರ. ಬಹುಶಃ ಇಷ್ಟೊಂದು ಕಳಪೆ ರಸ್ತೆ ಈ ಮುಂದುವರೆದ ಕಾಲದಲ್ಲಿಯೂ ಇದೆಯೇ ಎಂಬುದೇ ಈ ರಸ್ತೆಯ ದುಸ್ಥಿತಿಯನ್ನು ನೋಡಿದವರಿಗೆ ಖಂಡಿತ ಅಚ್ಚರಿ ಮೂಡಿಸುತ್ತದೆ. ಇಂಥ ಅತಿ ಕೆಟ್ಟ ರಸ್ತೆ ಜಿಲ್ಲೆಯಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲಿ ಎಲ್ಲೂ ಇರಲು ಸಾಧ್ಯವಿಲ್ಲ. ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿಗೆ ಸೇರಿದ ಕಮ್ಮಡಿಕೆ ಎಂಬ ಗ್ರಾಮದ ರಸ್ತೆಯ ಅವ್ಯವಸ್ಥೆ ನೋಡಿದ್ರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆಯೇ ಎಂಬ ಅನುಮಾನವಂತೂ ಕಾಡತೊಡಗುತ್ತದೆ. ಇಷ್ಟೊಂದು ಕಳಪೆಯಾಗಿರುವ ರಸ್ತೆ ಗಮನಕ್ಕೆ ಬಾರದಷ್ಟು ಸೂಕ್ಷ್ಮತೆಯನ್ನ ಕಳೆದುಕೊಂಡಿದೆಯೇ? ಸಂಬಂಧಪಟ್ಟ ಆಡಳಿತ ವರ್ಗ ವ್ಯವಸ್ಥೆ ಎಂಬ ಅನುಮಾನ ಬಾರದಿರದು. ಕಮ್ಮಡಿಕೆ ಗ್ರಾಮದಲ್ಲಿ 1000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು 300ಕ್ಕೂ ಹೆಚ್ಚು ಕುಟುಂಬಗಳು ಕೃಷಿಯನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ. ದಿನನಿತ್ಯ 10 ಹಲವು ಅಗತ್ಯ ಕೆಲಸಗಳಿಗಾಗಿ ಕಮ್ಮಡಿಕೆ ಗ್ರಾಮಸ್ಥರು ಸಾದಲಿ, ಚಿಂತಾಮಣಿ ಮತ್ತು ಬಾಗೇಪಲ್ಲಿಗೆ ಹೋಗುತ್ತಾರೆ. ಆದರೆ ಕಮ್ಮಡಿಕೆಯಿಂದ ಚಿಂತಾಮಣಿ ಮತ್ತು ಸಾದಲಿ, ಬಾಗೇಪಲ್ಲಿ ಕಡೆಗಳಿಗೆ ಕಮ್ಮಡಿಕೆ ಗ್ರಾಮದಿಂದ ಹೋಗಿ ಬರಲು ಇರುವ ಸಂಪರ್ಕ ರಸ್ತೆಯೇ ಗುಣಿಗಳಿಂದ ಕೂಡಿರುವ ರಸ್ತೆಯೇ ಆಗಿದೆ. ಕಮ್ಮಡಿಕೆಯಿಂದ ಕಮ್ಮಡಿಕೆ ಕ್ರಾಸ್ ವರೆಗೆ ಇರುವ ಸುಮಾರು 1.5 ಕಿಲೋಮೀಟರ್ ಉದ್ದದ ರಸ್ತೆ ಸ್ವತಂತ್ರ ಬಂದ 79 ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಬಾರಿಯೂ ಡಾಂಬರನ್ನ ಕಂಡೇ ಇಲ್ಲ ಎಂಬುದು ಅಚ್ಚರಿಯಾದ್ರೂ ಸತ್ಯ ಮತ್ತು ನೋವಿನ ಸಂಗತಿ. ಕಮ್ಮಡಿಕೆ ಕ್ರಾಸ್ನಿಂದ ಕಮ್ಮಡಿಕೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯವರೆಗಿನ ರಸ್ತೆ ಸಂಪೂರ್ಣ ಹಾಳಾಗಿದ್ದು ದೊಡ್ಡ ದೊಡ್ಡ ಹಳ್ಳ ಗುಂಡಿಗಳಿಂದ ತುಂಬಿ ಹೋಗಿದೆ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಮುಖಾಂತರ ಬಾಗೇಪಲ್ಲಿ, ಸಾದಲಿ ಮತ್ತು ಚಿಂತಾಮಣಿಗೆ ಹೋಗಿ ಬರಲು ಹೆಚ್ಚು ಸಮಯ ಹಿಡಿಯುತ್ತದೆ. ಇನ್ನು ಹೆರಿಗೆ ಮತ್ತು ಅನಾರೋಗ್ಯದ ವಿವಿಧ ತುರ್ತು ಸಂದರ್ಭಗಳಲ್ಲಿ ಈ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಬರಲು ಸಾಧ್ಯವೂ ಇಲ್ಲ ಮತ್ತು ಬರುವುದೂ ಇಲ್ಲ. ಕಚ್ಚಾ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳಲ್ಲಿ ಸಂಚರಿಸುವಾಗ ಆಯ ತಪ್ಪಿ ಬಿದ್ದು ಕಾಲು ಕೈ ಮುರಿದುಕೊಂಡಿರುವ, ಗಾಯಗೊಂಡಿರುವ ಉದಾಹರಣೆಗಳು ಇವೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ರಸ್ತೆ ಡಾಂಬರೀಕರಣ ಮಾಡುವಂತೆ ಕೋರಿ 10 ಹಲವು ಬಾರಿ ಗಮನಕ್ಕೆ ತಂದಿದ್ರೂ ಈವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕ್ಷೇತ್ರದ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಭಾರತ ದೇಶದಲ್ಲಿ ನಾವೇನು ಬೇರೆ ಕಂಟ್ರಿಯಲ್ಲೇನಿಲ್ಲ, ನಾವಿರೋ ಭಾರತ ಪ್ರಜೆ ಅಂತ ನಾವು ಎಲ್ಲರನ್ನೂ ಅನ್ನೋದು. ನಾವು ಆಧಾರ್ ಕಾರ್ಡಲ್ಲಿ ಬಂದರೂ ನಮ್ಮ ಕರ್ನಾಟಕ ಅಂತ ಬರೋಲ್ಲ, ನಮ್ಮ ಕಮ್ಮಡಿಕೆ ಅಂತ ಗ್ರಾಮ ಬರ್ಬೋದು ಅಷ್ಟೇ. ಆಧಾರ್ ಕಾರ್ಡಲ್ಲಿ ಮೈನ್ ಬರೋದು ಭಾರತ ಪ್ರಜೆ ಅಂತ ಬರೋದು. ನಾವು ಭಾರತದಲ್ಲಿ ಇರೋದು. ಏನಂದರೆ ಈ ರೋಡ್ ಸಮಸ್ಯೆ ಜಾಸ್ತಿ ಆಗಿದೆ ನಮಗೆ. ಈ ಚಿಕ್ಕ ಮಕ್ಕಳೆಲ್ಲ, ನಾವು ವಯಸ್ಸು ಹುಡುಗರೆ ಎಷ್ಟು ಸಲ ಬಿದ್ದಿದ್ದೀವಿ ಅಂದರೆ ಈ ರೋಡಲ್ಲಿ ಜಾಸ್ತಿ ಸರಿ ಬಿದ್ದಿದ್ದೀವಿ. ಏನಂದರೆ ನಾವು ಇದು ಶಿಲ್ಘಟ್ಟ ಐತೆ ಅಂತೀರಾ, ಸ್ವಲ್ಪ ಗುಡಿಬಂಡೆಗಿದ್ದೀರಾ ಅಂತೀರಾ. ಆದರೆ ಇದೇನು ನಾವೇನು ಪಾಕಿಸ್ತಾನದೇನಿಲ್ಲ, ನಾವಿರೋದು ಇಂಡಿಯಾದಲ್ಲೇ. ಏನಾದರೆ ಈ ಸಮಸ್ಯೆ ತೀರಿಸ್ರಿ ಅಷ್ಟೇ. ಈ ಪಾಕಿಸ್ತಾನ ಮೇಲೆ ನಾವು ಯುದ್ಧ ಮಾಡಬೇಕು. ನಮ್ಮಲ್ಲಿ ನಾವೇ ಯುದ್ಧ ಮಾಡ್ಕೊತಾ ಇದ್ದೀವಿ ಈ ರಸ್ತೆಗಾಗಿ. ಈ ರಸ್ತೆ ಇಲ್ಲ ಅಂದರೆ ನಾವು ಜನರು ಓಡಾಡೋಕ್ಕಾಗಲ್ಲ. ಏನಾದರೂ ದೊಡ್ಡವರು ಮನಸ್ಸು ಮಾಡಿ ನಮಗೆ ರಸ್ತೆಯನ್ನು ಸರಿ ಮಾಡಬೇಕು ಅಂತ ನಾವು ಕಮ್ಮಡಿಕೆ ಗ್ರಾಮದವರಿಂದ ನಮ್ಮೊಂದು ಬೇಡಿಕೆ. ಬಾಗೇಪಲ್ಲಿ, ಚಿಂತಾಮಣಿ, ಸಾದಲಿಗೆ ವಿದ್ಯಾಭ್ಯಾಸಕ್ಕೆಂದು ವಿವಿಧ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಪ್ರತಿನಿತ್ಯ ಕಷ್ಟಪಟ್ಟು ಈ ಹಳ್ಳ ಗುಂಡಿಗಳಲ್ಲೇ ನಡೆದುಕೊಂಡು ಹೋಗುತ್ತಾರೆ. ಮಳೆಗಾಲದಲ್ಲಂತೂ ಈ ರಸ್ತೆ ಕೆಸರುಮಯವಾಗಿ, ಕೆಸರು ಗದ್ದೆಯಾಗಿ ಮಾರ್ಪಾಡಾಗಿ ಹೆಜ್ಜೆಯನ್ನಿಡಲು ಅಸಾಧ್ಯವಾಗುತ್ತದೆ. ಈ ರಸ್ತೆ ಸಮಸ್ಯೆ ಇರುವ ಕಾರಣ ಸೋಮೇನಹಳ್ಳಿಗೆ ಹೋಗಲು ಸುತ್ತು ಹಾಕಿಕೊಂಡೇ ಬರಬೇಕಾದ ದುಸ್ಥಿತಿ ಇದೆ. ಪ್ರತಿಯೊಂದಕ್ಕೂ ಸೋಮೇನಹಳ್ಳಿ ಹೋಬಳಿ ಕೇಂದ್ರದ ಮೇಲೆಯೇ ಅವಲಂಬನೆಯಾಗಬೇಕಾದ ಪರಿಸ್ಥಿತಿ ಇದೆ. ಈ ರಸ್ತೆಯ ದುಸ್ಥಿತಿ ನೋಡಿದವರಿಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೇಕೆ ಇಷ್ಟೊಂದು ಅಸಡ್ಡೆ, ತಾತ್ಸಾರ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರಬೇಕಿದ್ದ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕರೊಬ್ಬರು ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿನಿಯೊಬ್ಬರಿಗೆ ಚಾಕ್ಲೇಟ್ ನೀಡಿ ಐ ಲವ್ ಯು ಎಂದು ಪ್ರಪೋಸ್ ಮಾಡಿದ್ದು, ಇದರಿಂದ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಪ್ರೊಫೆಸರ್ಗೆ ಥಳಿಸಿರುವ ಘಟನೆ ನಡೆದಿದೆ.
speak, you can go to principal. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಗಂಭೀರ ಘಟನೆ ನಡೆದಿದೆ. ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಒಡೆತನದ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಗೆ ಪ್ರಾಧ್ಯಾಪಕರಿಂದ ದೌರ್ಜನ್ಯ ಆರೋಪ ಕೇಳಿಬಂದಿದ್ದು, ಇದರಿಂದ ಕಾಲೇಜ್ ಕ್ಯಾಂಪಸ್ ರಣರಂಗವಾಗಿತ್ತು. ನೆಲಮಂಗಲ ತಾಲೂಕಿನ ಟಿ ಬೇಗೂರಿನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಅಬ್ದುಲ್ ಎಂಬ ಪ್ರಾಧ್ಯಾಪಕ ಕ್ಲಾಸ್ ರೂಮ್ನಲ್ಲೇ ವಿದ್ಯಾರ್ಥಿನಿಗೆ ಚಾಕೊಲೇಟ್ ನೀಡಿ ಪ್ರಪೋಸ್ ಮಾಡಲು ಯತ್ನಿಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಈ ಘಟನೆಗೆ ಆಕ್ರೋಶಗೊಂಡ ವಿದ್ಯಾರ್ಥಿನಿ ತಿರಸ್ಕರಿಸಿದ್ದು, ಬಳಿಕ ಗಲಾಟೆ ಉಂಟಾಗಿದೆ. ಹೆಣ್ಣುಮಕ್ಕಳಿಗೆ ಇಲ್ಲಿ ಭದ್ರತೆ ಇಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಯ ಬಳಿಕ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಪ್ರಾಧ್ಯಾಪಕ ಅಬ್ದುಲ್ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿದ್ದಾರೆ. ವಿದ್ಯಾರ್ಥಿನಿಯ ಚಪ್ಪಲಿಯಿಂದ ಹೊಡೆದರೆ ಇತರ ವಿದ್ಯಾರ್ಥಿಗಳು ಕಾಲಿನಿಂದ ಥಳಿಸಿದ ಘಟನೆ ವರದಿಯಾಗಿದೆ. ಕಾಲೇಜು ಕ್ಯಾಂಪಸ್ನಲ್ಲೇ ಪ್ರಾಧ್ಯಾಪಕನನ್ನ ಹಿಂಬಾಲಿಸಿ ಕಾರಿನವರೆಗೂ ಹೋಗಿ ವಿದ್ಯಾರ್ಥಿಗಳು ಥಳಿಸಿದ್ದು, ಆತ ಸ್ಥಳದಿಂದ ಓಡಿ ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ಈ ಘಟನೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. Excuse me. If you want to speak, you can go to principal. Entire batch will come with you. Yeah, you can come and In talk. front of the How come principal. you proposed to me? When did I propose? Why did you say that I am a man? Excuse me. Did you say that? When did I propose? There is a CCTV image. Okay, show me that. Show me that. Okay, I'll talk to you tomorrow in brief. I don't want to talk. So ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಬಿಸಿಲು ಹೆಚ್ಚಾಗಿ ನಿಗಿ ನೆತ್ತಿ ಸುಡುವ ಬಿಸಿಲಿನಲ್ಲೇ ನಿಂತು ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಿಗಳು ಹೊಟ್ಟೆಪಾಡಿಗಾಗಿ ಬಿಸಿಲನ್ನು ಲೆಕ್ಕಿಸದೆ ರಸ್ತೆ ಪಕ್ಕ ನಿಂತು ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಜೈ ಫೌಂಡೇಶನ್ ಅಧ್ಯಕ್ಷ ಜೈಕುಮಾರ್ ತಾತ್ಕಾಲಿಕ ನೆರಳಿಗಾಗಿ ಉಚಿತವಾಗಿ ಅಂಬ್ರೆಲಾಗಳನ್ನು ವಿತರಿಸಿ ಕೂಲಾಗಿ ವ್ಯಾಪಾರ ಮಾಡಿ ಜೀವನ ನಡೆಸಿಕೊಳ್ಳಿ, ಮುಂದೆ ನಿಮ್ಮೆಲ್ಲ ವ್ಯಾಪಾರಿಗಳಿಗೆ ಅಪಘಾತ ವಿಮೆ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು. ನಾವು ಜೂನಿಯರ್ ಕಲಿತಾ ಇದ್ದೀವಿ. ಬೇಸಿಗೆ ಪ್ರಾರಂಭವಾಗಿ ನೆತ್ತಿಯ ಮೇಲೆ ಸುಡುವ ಬಿಸಿಲಿಗೆ ಚಿಕ್ಕಬಳ್ಳಾಪುರದ ಜನ ತತ್ತರಿಸಿ ಹೋಗಿದ್ದಾರೆ. ಬೀದಿ ಬದಿಯಲ್ಲಿ ನಿಂತು ವ್ಯಾಪಾರ ಮಾಡುವ ವ್ಯಾಪಾರಿಗಳು ಸುಡುವ ಬಿಸಿಲು ತಡೆಯಲಾಗದೆ ಮಧ್ಯಾಹ್ನದ ವೇಳೆ ಮನೆಗಳಿಗೆ ತೆರಳುತ್ತಿದ್ದರು. ಮಾಹಿತಿ ಸಂಗ್ರಹಿಸಿದ ಜೈ ಫೌಂಡೇಶನ್ ಅಧ್ಯಕ್ಷ ಜೈಕುಮಾರ್ ಇಂದು ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ನೈಲಾನ್ ಬಟ್ಟೆ, ಫ್ಯಾಬ್ರಿಕ್ ಅಂಬ್ರೆಲಾಗಳನ್ನು ವಿತರಿಸಿ ನೆಮ್ಮದಿಯಾಗಿ ವ್ಯಾಪಾರ ಮಾಡಿಕೊಳ್ಳುವಂತೆ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಜೂನಿಯರ್ ಕಾಲೇಜು ಬಳಿ ಇರುವ ಬೀದಿ ಬದಿ ವ್ಯಾಪಾರಿಗಳು ಟೌನ್ ಹಾಲ್ ಸರ್ಕಲ್ ಮತ್ತು ನಗರಸಭಾ ನಿಲ್ದಾಣ ಮುಂತಾದ ಕಡೆ ಛತ್ರಿ ವಿತರಿಸಿ ಜೈಕುಮಾರ್ ಮಾತನಾಡಿ, ಬಿಸಿಲು ಹೆಚ್ಚಾಗಿದ್ದ ಕಾರಣ ನಮ್ಮ ಫೌಂಡೇಶನ್ನಿಂದ ಛತ್ರಿ ವಿತರಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಇವರೆಲ್ಲರಿಗೂ ವಿಮೆ ಮಾಡಿಸಿಕೊಡಲಾಗುವುದು. ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಗೌರಿಬಿದನೂರು ಮತ್ತು ನಮ್ಮ ದೊಡ್ಡಬಳ್ಳಾಪುರ ತಾಲೂಕುಗಳಲ್ಲೂ ಜೈ ಫೌಂಡೇಶನ್ನಿಂದ ಅಂಬ್ರೆಲಾ ವಿತರಣೆ ಮಾಡಲಾಗುವುದು. ಏನು ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಾವು ಈ ಬೀದಿ ಬದಿ ವ್ಯಾಪಾರಿಗಳ ಒಂದು ಜೊತೆಗೆ ನಿಲ್ಲುವಂತ ಕೆಲಸ ಮಾಡಿದ್ದೀವಿ. ಈಗ ನಿನ್ನೆ ಕೂಡ ಒಂದು ಸುದ್ದಿ ಮಾಧ್ಯಮದಲ್ಲಿ ಒಬ್ಬ ಹಿರಿಯರು ವಯಸ್ಸಾಗಿರುವಂತವ್ರು ಬೀದಿ ಬದಿ ವ್ಯಾಪಾರಿಗಳು ಅವರ ಕಷ್ಟವನ್ನು ತೋಡ್ಕೊಂಡಿದ್ರು. ಅದನ್ನು ಕೂಡ ನಾನು ಗಮನಿಸಿದೆ. ಈಗಾಗಲೇ ನಾನು ಇದನ್ನ ಸಿದ್ಧಪಡಿಸಿದ್ದೆ. ಯಾಕಂದ್ರೆ ಬೇಸಿಗೆ ಈಗಾಗಲೇ ಹವಾಮಾನ ವೈಪರೀತ್ಯ ತಾವೆಲ್ಲ ಗಮನಿಸಿದ್ದೀರಾ. ಈಗ ಏನು ನಗರ ಭಾಗಗಳಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ಗುರುತಿಸಿ ಅವ್ರಿಗೆ ಏನು ಆಯಕಟ್ಟಿನ ಪ್ರದೇಶದಲ್ಲಿ ಕೊಡ್ತಾ ಇದೀವಿ. ಮುಂದಿನ ಹಂತದಲ್ಲಿ ಇದು ಒಂದು ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ಈಗ ಗೌರಿಬಿದನೂರಲ್ಲಿ ಕೂಡ ಒಂದು ಕೊಡುವ ವ್ಯವಸ್ಥೆ ಮಾಡ್ತಾ ಇದೀವಿ. ಯಾಕಂದ್ರೆ ಗಡಿ ತಾಲೂಕುಗಳಲ್ಲಿ ಈಗ ಬಿಸಿಲಿನ ಬೇಗ ಜಾಸ್ತಿ ಆಗ್ತಾ ಇದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now.
ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಜಗದಾನಂದಕಾರಕ ಜಯ ಜಾನಕಿ ಪ್ರಾಣನಾಯಕ. ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಹಾಗೂ ಶ್ರೀರಾಮ ಪಟ್ಟಾಭಿಷೇಕ ಭಾಗ್ಯನಗರ ವಿಧಾನಸಭಾ ಕ್ಷೇತ್ರದ ಚೇಳೂರು ತಾಲೂಕು ರಾಮಾಜಿಪಲ್ಲಿ ಗ್ರಾಮದಲ್ಲಿ ಶ್ರೀ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ರಿ ವತಿಯಿಂದ ದಿನಾಂಕ 27/3/2026 ಶುಕ್ರವಾರ ಸಮಯ ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭ. ಈ ಕಾರ್ಯಕ್ರಮಕ್ಕೆ ತೆಲುಗು ಖ್ಯಾತ ಹಾಸ್ಯ ನಟ ಐಪರಾದಿ, ಜಬರ್ದಸ್ತ್ ಟೀಮ್ ಮತ್ತು ಡಿ ಜೋಡಿ ತಂಡದ ವತಿಯಿಂದ ಮನರಂಜನೆ ಕಾರ್ಯಕ್ರಮ ಸಂಜೆ 7 ಗಂಟೆಯಿಂದ. ಸರ್ವರಿಗೂ ಆದರದ ಸ್ವಾಗತ ಬಯಸುವರು ಹರಿನಾಥ ರೆಡ್ಡಿ ಸಮಾಜ ಸೇವಕರು, ಭಾಗ್ಯನಗರ ವಿಧಾನಸಭಾ ಕ್ಷೇತ್ರ. ಜಗದಾನಂದಕಾರಕ ಜಯ ಜಾನಕಿ ಪ್ರಾಣನಾಯಕ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದಲ್ಲಿ ತಡರಾತ್ರಿ ಪುಂಡರು ಅಟ್ಟಹಾಸ ಮೆರೆದಿದ್ದು, ಮನೆಗಳ ಮುಂದೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ನಿಲ್ಲಿಸಿದ್ದ ವಾಹನಗಳ ಗಾಜುಗಳನ್ನು ಪುಡಿ ಪುಡಿ ಮಾಡಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ತುಮಕೂರಿನ ಪಟ್ಟಣದಲ್ಲಿ ಪುಂಡರು ತಡರಾತ್ರಿ ಅಟ್ಟಹಾಸ ಮೆರೆದಿದ್ದು, ಮನೆಗಳ ಮುಂದೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ನಿಲ್ಲಿಸಿದ್ದ ವಾಹನಗಳ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಮಂಗಳವಾರ ತಡರಾತ್ರಿ ಕೆಲ ಕಿಡಿಗೇಡಿಗಳು ಪಟ್ಟಣದ ವಿವಿಧ ಬೀದಿಗಳಲ್ಲಿ ನಿಲ್ಲಿಸಿದ್ದ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳ ಗ್ಲಾಸ್ಗಳನ್ನು ಹೊಡೆದು ಪುಡಿಗೈದಿದ್ದಾರೆ. ಈ ಘಟನೆ ಗಮನಿಸಿದ ವಾಹನ ಮಾಲೀಕರು ತಕ್ಷಣವೇ ಕೊರಟಗೆರೆ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಸುಮಾರು 10 ರಿಂದ 15 ವಾಹನಗಳಿಗೆ ಹಾನಿಯಾಗಿದ್ದು, ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಅಂತ ಅಂದಾಜಿಸಲಾಗಿದೆ. ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಸಿಪಿಐ ಅನಿಲ್ ಹಾಗೂ ಪಿಎಸ್ಐ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಸಂತೋಷ್, ಕಲ್ಯಾಣ್ ಮತ್ತು ಹರೀಶ್ ಎಂಬ 3 ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಈ ಗ್ಲಾಸ್ ಹೊಡೆದಿದ್ನಾ? ಒಂದ್ಸತಿ ನೆಂದ್ರೆ ಮುಗಿತು. ಈ ಘಟನೆಯಿಂದ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದ್ದು, ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. 3ನೇ ವಾರ್ಡು ಹನುಮಂತಪುರ ಶ್ರೀನಿವಾಸ ಕಾಲೇಜ್ ಹತ್ರ ವಾಸ ಇರೋದು. ನಾನು ಬೆಳಿಗ್ಗೆ 3:30 ಎದ್ದು ಸುಮಾರಲ್ಲಿ ಡಮಾರ್ ಅಂತ ಸೌಂಡು. ಆಟೋ ಬಂದಿತ್ತು. ಆಟೋಲ್ಲಿ 3 ಜನ ಇದ್ರು. ಅಲ್ಲಿಂದ ಹೋದವ್ರು ಮತ್ತೆ ನಾವು ಎದ್ದು ಹೋದ್ವಿ. ಅಲ್ಲಿ ಸಿಗ್ಲಿಲ್ಲ ಅವನು. ಫಾಲೋ ಮಾಡಿದ್ವಿ ಮಲ್ಲೇಶ್ವರದವ್ರಿಗೂ, ಸಿಗ್ಲಿಲ್ಲ ಅವನು. ಆಗಿಲ್ಲ ವೆಹಿಕಲ್ ಇಲಾಖೆಗೆ ಸೇರಿಸಿರ ಅಟ್ಯಾಚ್ ಮಾಡಿ. ಹೊಸ ಗಾಡಿ 1 ತಿಂಗಳ ಮೇಲೆ 7 ದಿನ ಗಾಡಿ ಸರ್. ಹಂಗಾಗಿ ನಮಗೆ ಸ್ವಲ್ಪ ಆರ್ಥಿಕವಾಗಿ ಎಲ್ಲ ನಷ್ಟ ಮಾಡಿಬಿಟ್ಟಾರೆ. ಎಷ್ಟು ಖರ್ಚಾಗುತ್ತದು ಸರ್? ಆಗುತ್ತೆ ಇದೆಲ್ಲನೂ ಗ್ಲಾಸು ಅದೆಲ್ಲ ಬೀಡಿಂಗ್ ಎಲ್ಲನೂ ಆಗುತ್ತೆ ಸರ್. 40 ರಿಂದ 50 ಸಾವಿರ ಆಗುತ್ತೆ. 50 ಸಾವಿರ. ದುಷ್ಕರ್ಮಿಗಳು ಯಾವ ಉದ್ದೇಶದಿಂದ ಈ ಕೃತ್ಯ ಎಸಗಿದ್ದಾರೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಪೊಲೀಸರ ತನಿಖೆಯಿಂದ ನಿಜಾಂಶ ಬಹಿರಂಗವಾಗಬೇಕಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ 13 ಗ್ರಾಮಗಳ 2823 ಎಕರೆ ಕೃಷಿ ಭೂಮಿ ಕೈಗಾರಿಕೆಗಾಗಿ ವಶಪಡಿಸಿಕೊಳ್ಳಲು ಉದ್ದೇಶಿಸಿರುವ ಸರ್ಕಾರದ ನಿರ್ಧಾರವನ್ನ ಕೈಬಿಡಿ. ಅದು ಸಂಪೂರ್ಣ ಕೃಷಿ ಭೂಮಿ, ಅದನ್ನು ಕೊಡಲು ನಾವು ಸಿದ್ಧವಿಲ್ಲ ಎಂದು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟರೂ ಜಮೀನು ನೀಡಲೇಬೇಕೆಂದು ಆಟಕ್ಕೆ ಬಿದ್ದಿರುವ ಸರ್ಕಾರದ ವಿರುದ್ಧ ಬೀದಿಗಿಳಿದಿರುವ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯಲ್ಲಿ ಹೆಂಡತಿ ಮಕ್ಕಳ ಸಮೇತ ಪಾಲ್ಗೊಂಡು ನಡೆಸುತ್ತಿರುವ ಹೋರಾಟ
10 ದಿನ ಕಳೆದು 11ನೇ ದಿನಕ್ಕೆ ಕಾಲಿಟ್ಟಿದೆ. ವಿರೋಧಿ ಭ್ರಷ್ಟ ಕೈಗಾರಿಕೆಗಳಿಗೆ ಹೇಳಿ ಧಿಕ್ಕಾರ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹೋರಾಟಕ್ಕೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಸರ್ಕಾರ ಕೈಗಾರಿಕೆಗಳ ಸ್ಥಾಪನೆಗೆ ಜಮೀನು ವಶಪಡಿಸಿಕೊಳ್ಳಲು ಮುಂದಾಗಿರುವುದನ್ನು ಕೂಡಲೇ ಕೈಬಿಡಬೇಕೆಂದು ಕೆಐಎಡಿಬಿಯಿಂದ ಕಳುಹಿಸಿರುವ ನೋಟಿಫಿಕೇಶನ್ ವಾಪಸ್ಸು ಪಡೆಯಬೇಕು ಎಂದು ಒತ್ತಾಯಿಸಿ ಡಿಸಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ಕರ್ನಾಟಕ ರಾಜ್ಯ ರೈತ ಸಂಘದ ಸಹಯೋಗದಲ್ಲಿ ಜಂಗಮಕೋಟೆ ಹೋಬಳಿ ರೈತರು ಪ್ರಾಣವಾದರೂ ಕೊಟ್ಟೆವು, ಭೂಮಿ ಕೊಡಲ್ಲ ಎಂದು ಪಟ್ಟು ಹಿಡಿದು ಡಿಸಿ ಕಚೇರಿಯ ಎದುರಿಗೆ ಅಹೋರಾತ್ರಿ ಧರಣಿ ಕುಳಿತು 10 ದಿನ ಕಳೆದು 11 ದಿನಕ್ಕೆ ಕಾಲಿಟ್ಟಿದ್ರು. ಯಾವ ಜನಪ್ರತಿನಿಧಿಯಾಗಲಿ ಸಚಿವರಾಗಲಿ ಜಿಲ್ಲಾಡಳಿತವಾಗಲಿ ವಿಚಾರಣೆ ಮಾಡಿಲ್ಲ ಎಂದು ರಾತ್ರಿ 12 ಗಂಟೆಯ ವೇಳೆಯಲ್ಲೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ನಾವ್ ಇಷ್ಟೆಲ್ಲ ಕಷ್ಟ ಪಡ್ತಾವ್ರೆ. ಓಟ್ ಕೇಳಕ್ ಬಂದಾಗ ಅಮ್ಮಂದಿರೇ, ತಾಯಂದಿರೇ, ಅಕ್ಕಂದಿರೇ, ನಮ್ಮ ಇವ್ರೆ ಅಂತ ಹೇಳ್ತಾರೆ. ಅಮ್ಮ, ತಾಯಿ, ಅಕ್ಕ ಅಂತ ಬರ್ತಾರೆ. ಇವಾಗ ನಾವು ಬೀದಿರಾಗ ಬಂದು ಕುಂತಿದೀವಲ್ಲ, 10 ದಿವಸ ಆಗೈದು. ಇವತ್ತಕ್ಕ ಯಾವ ಅಧಿಕಾರಿಗಳಾದ್ರೂ ಸರಿ ಬಂದು ಏನ್ರಮ್ಮ ನಿಮ್ ಕಷ್ಟ ಏನು, ನಿಮ್ ಏನಿದೇನು ಅಂತ ಕೇಳಿಲ್ಲ. ಓಟ್ ಹಾಕೋಕ್ ಮಾತ್ರ ಬರ್ತಾರೆ. ಅಮ್ಮ ನಾವಿದ್ದೀವಿ, ನಿಮ್ ಬೆಂಬಲ ನಾವು ನಿಂತ್ಕೊಂತೀರಿ, ನಮ್ಮನ್ನ ಗೆಲ್ಸಿ ಅಂತ ಹೇಳ್ತಾರೆ. ಗೆಲ್ಸಿದೀವಿ ಚೀಟ್ ಮೇಲೆ ಕುಂತ್ಕೊಂಡಿದಾರಲ್ಲ. ಇವಾಗ ಅಕ್ಕ ತಂಗಿಯರಲ್ಲಿ ಅವ್ರ ಅಕ್ಕ ತಂಗಿಯರು ಇಲ್ವಾ? ಅವ್ರ ಅಕ್ಕ ತಂಗಿಯರು ಈ ಬೀದಾಗ ಕುಂತ್ಕೊಂಡಿದ್ರೆ ಅವ್ರು ಸುಮ್ಮನೆ ಇರ್ತಾರವಾ? ಬಂದು ವಿಚಾರಿಸ್ತಾ ಇದ್ರಲ್ಲ ನೋಡಿ. ಇವಾಗ ಅವ್ರದ್ದು ಅಕ್ಕ ತಂಗಿ ಇರ್ತಾನೆ. ನಾವು ಬಂದು ಏನಮ್ಮ ನಿಮ್ ಕಷ್ಟ ನಿಮ್ ಸುಖ ಏನಂತ ಒಬ್ಬರಾದ್ರೂ ಸರಿ ಇದುವರೆಗೂ ಬಂದು ಕೇಳಿಲ್ಲ. ಇನ್ನು ಆ ಜಂಗಮಕೋಟೆ ಹೋಬಳಿ ರೈತರ ಜೊತೆಗೆ ನಿಂತು ಅವರ ಜಮೀನು ಉಳಿಸಿಕೊಟ್ಟು ಆ ಜಮೀನನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ರೈತರನ್ನ ಉಳಿಸಲು ಮುಂದಾಗಿರುವ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೆಲಮಾಕಲಹಳ್ಳಿ ಗೋಪಾಲ್ ಮಾತನಾಡಿ, ನಾವು ಯಾವತ್ತೂ ರೈತಪರ ಹೋರಾಟಕ್ಕೆ ಹಿಂದೆ ಹೋಗುವುದಿಲ್ಲ. ಜಂಗಮಕೋಟೆ ಹೋಬಳಿ ಕೃಷಿಗಾಗಿ ಫಲವತ್ತಾದ ಭೂಮಿ, ಅದನ್ನ ವಶಪಡಿಸಿಕೊಳ್ಳಬೇಡಿ, ಅವರಿಗೆ ಬಿಡಿ ಎಂದು ಸಚಿವರಿಗೆ ಜಿಲ್ಲಾಡಳಿತಕ್ಕೆ ಎಷ್ಟು ಮನವರಿಕೆ ಮಾಡಿಕೊಟ್ರು ಅವರು ಸರ್ಕಾರದ ಮೇಲೆ ಒತ್ತಡ ಹಾಕಿ ಜಮೀನು ಉಳಿಸಿಕೊಡುವಲ್ಲಿ ವಿಫಲರಾದ ಕಾರಣ ಜಮೀನು ಕಳೆದುಕೊಂಡು ಬೀದಿಗೆ ಬೀಳುವ ರೈತರು ಹೆಂಡತಿ ಮಕ್ಕಳ ಸಮೇತ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗಲೂ ಸರ್ಕಾರ ಸ್ಪಂದಿಸದಿದ್ದರೆ ನಮ್ಮ ಮನೆಗಳಲ್ಲಿರೋ ಹಸು ಕರುಗಳನ್ನ, ಮನೆಗಳಲ್ಲಿರೋ ಇನ್ನಷ್ಟು ಜನರನ್ನ ಇಲ್ಲಿಗೆ ಕರೆಸಿ ಎಷ್ಟು ದಿನವಾದರೂ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ಭೂಮಿ 2823 ಎಕರೆ ನಾವಿವತ್ತು ಹೇಳ್ತಾ ಇದೀವಿ, ಕೊಡ್ತೀನಿ ಅನ್ನೋರು ತಗೊಳ್ಳಿ, ನಮ್ಮದು ಅಬ್ಜೆಕ್ಷನ್ ಇಲ್ಲ. ನಾವು ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ. ನಮ್ಮ ಭೂಮಿ ನಮಗೆ ಬಿಟ್ಬಿಡ್ಬೇಕು ಅಂತೇಳಿ ಸರ್ಕಾರ ಯಾವತ್ತು ಆದೇಶ ಹೊರಡಿಸ್ತಾ ಇದ್ದೋ ಅದುವರೆಗೂ ನಾವು ಇಲ್ಲಿನ ಜಾಗ ಬಿಟ್ಟು ಕದಲೋದಿಲ್ಲ. ಇದು ಇನ್ನೂ ತೀವ್ರ ಸ್ವರೂಪಕ್ಕೆ ಹೋಗ್ತದೆ. ಸಾಕಷ್ಟು ಜನ ಬೆಂಬಲಿತರು ಮುಂದೆ ಬರ್ತಾ ಇದ್ದಾರೆ, ಸ್ವಯಂ ಪ್ರೇರಿತರಾಗಿ. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಇನ್ನು ಈ ಹೋರಾಟ ಎಷ್ಟು ದಿನಗಳ ಕಾಲ ಮುಂದುವರಿಯುವುದೋ ಅಷ್ಟು ದಿನಕ್ಕೂ ಆಹಾರ ಒದಗಿಸಿಕೊಡಲು ಮಾನವ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಬೈರೇಗೌಡರು ಹೋರಾಟಗಾರರಿಗೆ ಕಾಲಕಾಲಕ್ಕೆ ಬಿಸಿ ಬಿಸಿಯಾದ ಊಟ ನೀಡಲು ಬೇಕಾದ ಎಲ್ಲ ಆಹಾರ ಸಾಮಗ್ರಿಗಳನ್ನು ನೀಡಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡುತ್ತಿದ್ದಾರೆ. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೌಟುಂಬಿಕ ಕಲಹವೊಂದರಲ್ಲಿ ಪತಿಯೊಬ್ಬರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಠಾಣೆಗೆ ಬಂದಿದ್ದ ಪತ್ನಿ ಹಾಗೂ ಅಣ್ಣನ ಮೇಲೆ ಗಂಡ ಸೇರಿದಂತೆ ಪೊಲೀಸರು ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿದೆ. ಪತಿಯ ದೂರು ಹಿನ್ನೆಲೆ ಠಾಣೆಗೆ ಬಂದಿದ್ದ ಪತ್ನಿ ಹಾಗೂ ಅಣ್ಣನ ಮೇಲೆ ಗಂಡ ಸೇರಿದಂತೆ ಪೊಲೀಸರು ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಮೂಲದ ಪ್ರಿಯಾಂಕಾ ಎಂಬ ಮಹಿಳೆ ಕೋಲಾರ ಮೂಲದ ಹರೀಶ್ ಎಂಬ ವ್ಯಕ್ತಿಯ ಜೊತೆ ಮದುವೆಯಾಗಿದ್ದು ಕೌಟುಂಬಿಕ ಕಲಹಗಳ ಕಾರಣ ಇಬ್ಬರು ದೂರ ಇದ್ರು. ನಿನ್ನೆ ಹರೀಶ್ ತನ್ನ ಪತ್ನಿಯ ವಿರುದ್ಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರಿನ ಹಿನ್ನೆಲೆ ಠಾಣೆಗೆ ಬಂದಿದ್ದ ಪತ್ನಿ ಪ್ರಿಯಾಂಕಾ ಹಾಗೂ ಈಕೆಯ ಅಣ್ಣನ ಮೇಲೆ ಪತಿ ಹರೀಶ್ ಹಲ್ಲೆ ಮಾಡಿದ್ದಾನೆ ಅಂತ ಪ್ರಿಯಾಂಕಾ ದೂರಿದ್ದಾಳೆ. ಇನ್ನು ಇದೇ ವೇಳೆ ಪೊಲೀಸರು ಸಹ ನಮ್ಮ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪಿಸಿ ಪ್ರಿಯಾಂಕಾ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾಳೆ. ಇನ್ನು ಹಲ್ಲೆ ಸಂಬಂಧ ಠಾಣೆಯ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ಒತ್ತಾಯಿಸುತ್ತಿದ್ದಾರೆ. ನಾವು ಅದೇ ಪ್ರಕಾರವಾಗಿ ನಾನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಹೋಗಿದ್ವು. ಹೋದಾಗ ಅಲ್ಲಿ ನಮ್ಮ ಗಂಡನೂ ಬಂದಿದ್ದರು. ಬಂದಾಗ ಅಲ್ಲಿದ್ದ ಪೊಲೀಸವರು ನಮ್ಮ ಗಂಡನ ಕರ್ಕೊಂಡೋಗಿ ರೂಮಲ್ಲಿ ಲಂಚ ಇಸ್ಕೊಂಡ್ರು. ನಾನು ಅದನ್ನು ಕೇಳಿದೆ. ಅವಾಗ ಕೇಳಿಲ್ಲ, ಆಮೇಲೆ ಲಾಸ್ಟಲ್ಲಿ ಕೇಳಿದ್ದು. ಎಲ್ಲ ಮಾತಾಡಿದ್ದ, ಅವೆಲ್ಲ ಅವ್ರೇನು ಮಾತಾಡಿಲ್ಲ ನಮ್ಮನ್ನು ಫಸ್ಟು. ಆಮೇಲೆ ಈಚೆ ಬಂದಾಗ ನಮ್ಮ ಗಂಡ ನಮ್ಮ ಅಣ್ಣನ ಹೊಡೆದ್ರು. ಏನೋ ನಿಂದು ಜಾಸ್ತಿ ಆಯಿತು ಹಾಗೆ ಹೀಗೆ ಅಂತ ಮಾತಾಡಿದ್ರು. ಅವಾಗ ನಮ್ಮ ಗಂಡನ ನಮ್ಮ ಅಣ್ಣನ ಕತ್ತಿಸಿ ಚೆನ್ನಾಗಿ ಇದು ಮಾಡಿಬಿಟ್ಟು ಹತ್ರ ಬಿಹೇವ್ ಮಾಡ್ದ. ನಂದೀಶ್, ಈ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ರಾಜ್ಯದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ವರ್ಷಗಳು ಕಳೆದಂತೆ ಹೆಚ್ಚಾಗುತ್ತಿದ್ದು ರಾಜ್ಯದಲ್ಲಿ ಖಾಲಿ ಇರುವ
2.84 ಲಕ್ಷ ಹುದ್ದೆಗಳಿಗೆ ಸರ್ಕಾರ ಈ ಕೂಡಲೇ ನೇಮಕಾತಿಯನ್ನ ಮಾಡುವ ಮೂಲಕ ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯವನ್ನ ತಪ್ಪಿಸಬೇಕೆಂದು ವಿವೇಕ್ ಇನ್ಫೋಟೆಕ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎ ಪ್ರಮೋದ್ ಕುಮಾರ್ ಆಗ್ರಹಿಸಿದರು. ಏಜ್ ಬಾರ್ ಕ್ಯಾಂಡಿಡೇಟ್ಗಳಾಗಿ ಯಾರಿಗೂ ಸಹ ಉದ್ಯೋಗ ಸಿಗದೇ ಇರತಕ್ಕಂಥ ಒಂದು ದುಸ್ಥಿತಿ ಬಂದಿದೆ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ವಿವೇಕ್ ಇನ್ಫೋಟೆಕ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎ ಪ್ರಮೋದ್ ಕುಮಾರ್ ಮಾತನಾಡಿ, ಸರ್ಕಾರವು ನೇಮಕಾತಿ ವಿಷಯದಲ್ಲಿ ಕೇವಲ ಭರವಸೆಗಳನ್ನ ನೀಡುತ್ತಾ ಕಾಲಹರಣ ಮಾಡುತ್ತಿದೆಯೇ ಹೊರತು ಅಧಿಸೂಚನೆಯನ್ನ ಮಾತ್ರ ಇಲ್ಲಿಯವರೆಗೆ ಹೊರಡಿಸಿಲ್ಲ. ನೇಮಕಾತಿ ವಿಳಂಬ ಧೋರಣೆಯನ್ನು ಖಂಡಿಸಿ ಸಾಕಷ್ಟು ಅಭ್ಯರ್ಥಿಗಳು ರಾಜ್ಯದ ವಿವಿಧ ಭಾಗಗಳಲ್ಲಿ ನಿರಂತರ ಹೋರಾಟಗಳನ್ನ ನಡೆಸಿದ್ರೂ ಸಹ ಸರ್ಕಾರ ಮಾತ್ರ ಮಣಿಯುತ್ತಿಲ್ಲ. ರಾಜ್ಯದ ಬಜೆಟ್ನಲ್ಲಿ 56,432 ಹುದ್ದೆಗಳನ್ನ ಭರ್ತಿ ಮಾಡುವುದಾಗಿ ಸರ್ಕಾರ ತಿಳಿಸಿದೆ. ಕೇವಲ ಆಶ್ವಾಸನೆಗಳನ್ನ ನೀಡುವುದನ್ನ ಬಿಟ್ಟು ತಕ್ಷಣ ನೇಮಕಾತಿ ಪ್ರಕ್ರಿಯೆಗಳನ್ನ ಪ್ರಾರಂಭಿಸಬೇಕೆಂದು ಅವರು ಒತ್ತಾಯಿಸಿದರು. ಮತ್ತೆ ಮಾಡ್ತೀನಿ. ಕಳೆದ 2019ರಿಂದ ನೇಮಕಾತಿ ಪ್ರಕ್ರಿಯೆಗಳು ನಡೆಯದೇ ಇರುವುದರಿಂದ ವಯೋಮಿತಿ ಸಡಿಲಿಕೆಯನ್ನ ನೀಡುವುದು ಸೂಕ್ತವಾಗಿದೆ. ಆದರೆ ವಯೋಮಿತಿ ಸಡಿಲಿಕೆ ನೀಡುತ್ತೇವೆ ಎಂದುಕೊಂಡು ವರ್ಷಗಳಾದರೂ ನೇಮಕಾತಿ ಮಾಡದಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿ ಎಸ್ಆರ್ ರಾಕೇಶ್, ಸಂಸ್ಥೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಸಿಜಿ ಮುರಳಿ, ಬಿ ಗೋಪಾಲ್, ಕೆವಿ ಶಶಿಕುಮಾರ್, ಎಂಸಿ ಪ್ರಸನ್ನಕುಮಾರ್, ಸ್ಪರ್ಧಾರ್ಥಿಗಳಾದ ಎಸ್ ಮುಕ್ತಾನಂದ, ಜಿ ಮಣಿ ಮತ್ತಿತರರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಯಸಗಲಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಚುನಾವಣಾ ಅಧಿಕಾರಿಯಿಂದ ಮೋಸ ನಡೆದಿದೆ ಎಂದು ಆರೋಪಿಸಿ ಯಸಗಲಹಳ್ಳಿ ಗ್ರಾಮಸ್ಥರು ಡೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ಪ್ರತಿಭಟನೆ ನಡೆಸಿದ್ದಾರೆ. ಚುನಾವಣೆಯಲ್ಲಿ ಅಕ್ರಮ ಮಾಡಿ ಓಡೋಗಿರುವ ಚುನಾವಣೆ ಅಧಿಕಾರಿಗೆ, ಅವರ ಅಹಂಕಾರಕ್ಕೆ, ಅವರ ದೌರ್ಜನ್ಯಕ್ಕೆ, ಅವರ ದಬ್ಬಾಳಿಕೆಗೆ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಯಸಗಲಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಡೆದಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ರವಣಮ್ಮ ಹಾಗೂ ಮುನಿಲಕ್ಷ್ಮಮ್ಮ ಸ್ಪರ್ಧೆ ಮಾಡಿದ್ದಾರೆ. ಚುನಾವಣೆಯಲ್ಲಿ ಇಬ್ಬರಿಗೂ ತಲಾ 6 ಸಮಬಲದ ಮತಗಳು ಬಂದಿರುವ ಕಾರಣ ಚುನಾವಣಾಧಿಕಾರಿ ವಾಣಿ ಲಾಟರಿ ಮುಖಾಂತರ ಅಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ನಡೆಸಿದ್ದು, ಲಾಟರಿಯಲ್ಲಿ ಅಧ್ಯಕ್ಷರಾಗಿ ರವಣಮ್ಮ ಆಯ್ಕೆಯಾಗಿದ್ದಾರೆ. ಲಾಟರಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಚುನಾವಣಾಧಿಕಾರಿಗಳು ಮೋಸ ನಡೆಸಿದ್ದಾರೆ ಅಂತ ಮುನಿಲಕ್ಷ್ಮಮ್ಮ ಆರೋಪ ಮಾಡಿದ್ದು, ರವಣಮ್ಮ ಎಂಬ ಹೆಸರಿನ 3 ಚೀಟಿಗಳನ್ನು ಹಾಕಿದ್ದು, ನನ್ನ ಹೆಸರು ಇರುವ ಚೀಟಿ ಒಂದೇ ಹಾಕಿದ್ದು, ಇದನ್ನು ನಾನು ಪ್ರಶ್ನೆ ಮಾಡಿದ್ರೆ ಚುನಾವಣಾಧಿಕಾರಿ ನನಗೆ ಉತ್ತರವನ್ನು ಕೊಡದೆ ನಾಪತ್ತೆಯಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. నేను ఈసారి నా పేరంటే లేదు మళ్ళీ ఇస్తానని చెప్పాను సార్. మూడు బాసుకుంటే ఆ మేడం ఇట్లా పెరుక్కుందే, బేబీ కూడా ఉంది ఇట్లా పెరుక్కుందే, రమణాంశకి ఇచ్చేసి 2 చూడా నా పేరు మాత్రం 3 పేర్లు రాసినారా, రమణాం పేరు 3 పేర్లు రాసినారా. ಇನ್ನು ಅಧ್ಯಕ್ಷರ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಕೆಲವರೊಂದಿಗೆ ಶಾಮೀಲಾಗಿ ಅಕ್ರಮ ನಡೆಸಿದ್ದು, ಮರು ಚುನಾವಣೆ ನಡೆಸುವಂತೆ ಗ್ರಾಮಸ್ಥರು ಯಸಗಲಹಳ್ಳಿ ಹಾಲು ಉತ್ಪಾದಕರ ಸಂಘದ ಬಳಿ ಅಹೋರಾತ್ರಿ ಧರಣಿಯನ್ನು ನಡೆಸುತ್ತಿದ್ದಾರೆ. ಇನ್ನು ಘಟನಾ ಸ್ಥಳದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಕೆಂಚಾರ್ಲಹಳ್ಳಿ ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಯಸಗಲಹಳ್ಳಿ ಗ್ರಾಮ ಹಾಲು ಒಕ್ಕೂಟ ಸಂಘದಲ್ಲಿ, ಸಹಕಾರ ಮಹಿಳಾ ಸಂಘದಲ್ಲಿ ಇವತ್ತು ಚುನಾವಣೆ ನಡೆಯುತ್ತದೆ. ಚುನಾವಣೆಯಲ್ಲಿ 12 ಕ್ಯಾಂಡಿಡೇಟ್ಸು
ಇರ್ತಾರೆ. ಅದರಲ್ಲಿ ಇಬ್ಬರು ಕಂಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಸಮಬಲ ಬರುತ್ತೆ. ಅವ್ರಿಗೊಂದು 6 ಇವ್ರಿಗೊಂದು 6 ಬರುತ್ತೆ. ವಿರೋಧ ಪಕ್ಷದ 6 ಇವ್ರಿಗೆ 6 ಬರುತ್ತೆ. ಅದರಲ್ಲಿ ಲಾಟ್ರಿ ಮುಖಾಂತರ ಎತ್ತಬೇಕು ಅಂತ ಎಲೆಕ್ಷನ್ ಆಫೀಸರು ಡಿಕ್ಲೇರ್ ಮಾಡ್ತಾರೆ. ಆಗ ಎಲೆಕ್ಷನ್ ಆಫೀಸರು ಅದರಲ್ಲಿ 4 ಚೀಟಿ ಹಾಕ್ತಾರಂತೆ. 2 ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡಿದಾಗ 4 ಚೀಟಿ ಏನಕ್ಕೆ ಹಾಕ್ಬೇಕು? 4 ಚೀಟಿ ಹಾಕಿ 3 ಚೀಟಿಯಲ್ಲಿ ಇವ್ರ ಬೇರೆ ರವನಮ್ಮ ಹೆಸರು 3 ಚೀಟಿಯಲ್ಲಿ ಬರ್ದಿರ್ತಾರೆ. ಇನ್ನೊಂದು ಚೀಟಿಯಲ್ಲಿ ಮುಂಡ್ಲಕ್ಷ್ಮಮ್ಮ ಬರ್ದಿರ್ತಾರೆ. ಈಗ ಆ ಚೀಟಿ ಎತ್ತಿದ ತಕ್ಷಣ ಒಬ್ಬ ಚೀಟಿ ಎಮ್ಮ ಕೊಡ್ತಾರೆ ಇನ್ನೊಬ್ಬ ಅವ್ರಿಗೆ. ಇನ್ನು ಆ 3 ಚೀಟಿ ಯಾಕೆ ಹಾಕಿರೋದು ಅಂತ ಕೇಳಿದ್ರೆ ನೀನ್ ಆಚೆ ಹೋಗ್ ಬಾಮ್ಮ ಅಂತ ಕೇಳ್ತಾರೆ. ನಾನು ಹೋಗಲ್ಲ ಅಂದ ತಕ್ಷಣ ಈಗ ಅದು ಎಲೆಕ್ಷನ್ ಆಫೀಸರು ಈಗ ಇಂಥವ್ರು ವಿನ್ ಆಗಿದ್ದಾರೆ ಅಂತ ಅನೌನ್ಸ್ ಮಾಡದೆ ಹಠಾತ್ ಕಾರ್ ಎತ್ಕೊಂಡು ಪರಾರಿ ಆಗ್ತಾರೆ. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಹೈನುಗಾರಿಕೆಯನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದ ರೈತನಿಗೆ ಇತ್ತೀಚೆಗೆ ಸಾಕಷ್ಟು ಹಸುಗಳು ಮೃತಪಟ್ಟಿದ್ವು. ಇನ್ನು ಹೈನುಗಾರಿಕೆಗಾಗಿಯೇ ಹೆಚ್ಚು ಸಾಲ ಮಾಡಿಕೊಂಡಿದ್ದ ರೈತ ಬಡ್ಡಿ ಅಸಲು ತೀರಿಸಲಾಗದೆ ಮನನೊಂದು ಸಾವಿಗೆ ಶರಣಾಗಿರುವ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿ ಕೂರಂಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೋನಿಗರಹಳ್ಳಿ ಗ್ರಾಮದ 45 ವರ್ಷದ ರಮೇಶ್ ಸಾಲ ಬಾಧೆಗೆ ಸಿಲುಕಿ ಸಾವಿಗೆ ಶರಣಾಗಿದ್ದಾರೆ. ಮೃತ ರಮೇಶ್ ಹೈನುಗಾರಿಕೆಗಾಗಿ ಮೈಕ್ರೋ ಫಿನಾನ್ಸ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ರು ಎನ್ನಲಾಗಿದೆ. ಹೈನುಗಾರಿಕೆಯನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದ ರೈತ ರಮೇಶ್ ಕುಟುಂಬ ಸುಮಾರು 20 ಹಸುಗಳನ್ನು ಸಾಕ್ತಿದ್ರು ಎನ್ನಲಾಗಿದ್ದು, ಇತ್ತೀಚೆಗೆ ಮಾರಣಾಂತಿಕ ಕಾಯಿಲೆಗೆ ಸುಮಾರು ಹಸುಗಳು ಸಾವನ್ನಪ್ಪಿದ್ವು. ಇದರಿಂದ ರಮೇಶ್ ಕಂಗಾಲಾಗಿದ್ರು ಅಂತ ಮೃತನ ಸಹೋದರ ನಾಗರಾಜ್ ತಿಳಿಸಿದ್ದಾರೆ. ನನ್ನ ತಮ್ಮ ಹೈನುಗಾರೆ ಇಲಾಖೆ ದನ ಸಾಕ್ತಿದ್ದ. 20 ದನ ಇದ್ವು. ಹಿಂಗೆಲ್ಲ ಕಾಯಿಲೆ ಕಸಾರಿ ಬಂದು ಸತ್ತೋಗ್ಬಿಟ್ವು. ಜಮೀನು ಕಮ್ಮಿ ಐತಿ, ಕಟ್ಟಕ್ಕಾಗ್ದೇನೆ ಹಿಂಗೆ ನೇಣು ಹಾಕ್ಯಂಡು ಸತ್ತೋಗ್ಬಿಟ್ಟೆ. ಸಾಲ ಐಸ ಅಂದಾಜು ಒಂದು 25-30 ಲಕ್ಷ ಐಸ. ಎಲ್ಲ ದನ ಕರ ತಂದು ಎಲ್ಲ ಸಾಲ ಮಾಡ್ದ. ಜಮೀನು ನೋಡಿದ್ರೆ ಕಮ್ಮಿ ಐತಿ, 10 ಗುಂಟೆ ಐತಿ. ಮಾಡಿ ನೆಂಟಿ ಇಬ್ಬರೇ ಒಬ್ಬ ಮಗ ಅವ್ರ ರಮೇಶ್ ಅಂತ ಸರ್. ರಾತ್ರಿ ಸರ್ 7 ಮನೆಗೆ ಬಂದೇ ಇಲ್ಲ. ರಾತ್ರಿ 1 ಗಂಟೆ ಮೇಲೆ ಹಾಕಿ ನಾವು. ವಿಷಯ ತಿಳಿದ ತಕ್ಷಣವೇ ಕೊರಟಗೆರೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ರೈತ ರಮೇಶ್ ತನ್ನ ಹೆಂಡತಿ ಮತ್ತು ಒಬ್ಬ ಮಗನನ್ನು ಬಿಟ್ಟು ಆಗಲಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಇನ್ನು ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ರೈತನ ಸಾವಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಲೋಕ ಕಲ್ಯಾಣಕ್ಕಾಗಿ 10ನೇ ವರ್ಷದ ಶ್ರೀರಾಮಕೋಟಿ ಜಪಯಜ್ಞ ಸಪ್ತಾಹ ಕಾರ್ಯಕ್ರಮ ಇದೇ ಮಾರ್ಚ್ 28ರಿಂದ ಏಪ್ರಿಲ್ 4ರವರೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಂಕಣಗೊಂದಿ ಶ್ರೀ ಬಯಲು ವೀರಾಂಜನೇಯ ಸ್ವಾಮಿ ದೇವಾಲಯದ ಪ್ರಾಂಗಣದಲ್ಲಿ ನಡೆಯಲಿದೆ ಎಂದು ಟ್ರಸ್ಟಿನ ಅಧ್ಯಕ್ಷರಾದ ಪುರದಗಡ್ಡೆ PN ಕೃಷ್ಣಪ್ಪ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಲೋಕ ಕಲ್ಯಾಣಕ್ಕಾಗಿ ಮಾಡುತ್ತಿರುವ ಈ ಸಪ್ತಾಹ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾರ್ಚ್ 28ರಂದು ಶನಿವಾರ ಬೆಳಿಗ್ಗೆ 8:30ಕ್ಕೆ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳನಂದನಾಥ ಮಹಾಸ್ವಾಮೀಜಿ ಉದ್ಘಾಟನೆ ಮಾಡಲಿದ್ದು, ಮುಖ್ಯ ಅತಿಥಿಗಳಾಗಿ ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ MR ಜಯರಾಮ್ ಪಾಲ್ಗೊಳ್ಳುವರು. ಮೊದಲನೇ ದಿನ ದಿಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಗರೆ ಕಾಲುವೆ ವೀರಾಂಜನೇಯ ಸ್ವಾಮಿ ಭಜನಾ ಮಂಡಳಿ, ದಿಬ್ಬೂರು ಗ್ರಾಮದ ಶ್ರೀ ಯೋಗಿ ನಾರಾಯಣ ಭಜನಾ ಮಂಡಳಿ, ಪುರದಗಡ್ಡೆ ಯೋಗಿ ನಾರಾಯಣ ಭಜನಾ ಮಂಡಳಿ, ಶ್ರೀ ವೀರಾಂಜನೇಯ ಸ್ವಾಮಿ ಭಜನಾ ಮಂಡಳಿ ಸೇರಿದಂತೆ 200ಕ್ಕೂ ಹೆಚ್ಚು ಗ್ರಾಮಗಳಿಂದ 500ಕ್ಕೂ ಅಧಿಕ ಭಜನಾ ತಂಡಗಳು ಒಂದೊಂದು ದಿನ ಒಂದೊಂದು ತಂಡಗಳಂತೆ 7 ದಿನಗಳ ಕಾಲ ನಿರಂತರ ಶ್ರೀರಾಮಕೋಟಿ ಜಪಯಜ್ಞ ನಡೆಯಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮಕೋಟಿ ಜಪಯಜ್ಞ ಸಪ್ತಾಹ ಸಮಿತಿ ಗೌರವ ಅಧ್ಯಕ್ಷ BN ನಾಗಭೂಷಣ್,
ಉಪಾಧ್ಯಕ್ಷರಾದ ಅಂಕಣಗೊಂಡಿ ರಂಗಪ್ಪ, ಕಾರ್ಯದರ್ಶಿ ನಾರಾಯಣಪ್ಪ, ಸಮಿತಿಯ ಗೋಪಾಲಾಚಾರಿ, ಬ್ಯಾಂಕ್ ನಾರಾಯಣಸ್ವಾಮಿ, ಸುದರ್ಶನಾಚಾರಿ, ನರಸಿಂಹಯ್ಯ ಇತರರು ಇದ್ದರು. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ದೇವನಹಳ್ಳಿ ತಾಲೂಕಿನ ಜನಪತಿ ವಿದ್ಯಾ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ 15ನೇ ವಾರ್ಡ್ನ ಪುರಸಭಾ ಸದಸ್ಯರಾದ ರಘುರವರು ಮಹಿಳೆಯರಿಗೆ ಸಿಗುವ ಆಕಾಶ ಆಸ್ಪತ್ರೆಯ ಏರಿಗೆಯ ಉಚಿತ ಸೌಲಭ್ಯ ಬಗ್ಗೆ ತಿಳಿಸಿದರು ಮತ್ತು ಇಲಾಖೆ ಕಾರ್ಯಕ್ರಮಗಳ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಾಜಿ ಪುರಸಭಾ ಸದಸ್ಯೆ ಪದ್ಮಾವತಿಯವರು ಅಂಗನವಾಡಿ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ನಡೆಯುತ್ತಿವೆ ಎಂದು ಅಂಗನವಾಡಿ ಶಿಕ್ಷಕಿಯನ್ನ ಪ್ರಶಂಸಿಸಿ ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು. ಈ ಒಂದು ಕಾರ್ಯಕ್ರಮ ಸುಮಾರು 14 ಜನ ಮಹಿಳೆಯರಿಗೆ ಶ್ರೀಮಂತ ಕಾರ್ಯಕ್ರಮ. ಮಹಿಳೆಯರಿಗೆ 6 ರೀತಿಯ ಸ್ಪರ್ಧೆಗಳು ಏರ್ಪಡಿಸಲಾಗಿತ್ತು. ಎಲ್ಲರಿಗೂ ಬಹುಮಾನ ವಿತರಿಸಲಾಯಿತು ಮತ್ತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮಕ್ಕಳ ಸ್ಪರ್ಧೆಗಳು ಮಕ್ಕಳಿಗೂ ಬಹುಮಾನ ವಿತರಿಸಲಾಯಿತು. ಈ ವೇಳೆ ದೇವನಹಳ್ಳಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳಾದ ಕವಿತಾ, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ಸುನೀತಾ, ಮೇಲ್ವಿಚಾರಕರಾದ ಗೀತಾ, ಉಪನಿರ್ದೇಶಕರ ಕಚೇರಿಯಿಂದ ಬಂದಿರುವ ಶ್ವೇತಾ, ಜಾಲಪತಿ ಬೀದಿ ಅಂಗನವಾಡಿ ಶಿಕ್ಷಕಿ ಪುಷ್ಪಾವತಮ್ಮ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಡಾಂಬರುಕಣದ ಕಮ್ಮಡಿಕೆ ರಸ್ತೆ. ಬಾಗೇಪಲ್ಲಿ ಹಾಗೂ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಸೇರಿದ ಈ ರಸ್ತೆ ಸಮಸ್ಯೆಗೆ ಮುಕ್ತಿ ಯಾವಾಗ? ಮೆಡಿಕಲ್ ಕಾಲೇಜಿನ ಕ್ಲಾಸ್ ರೂಮ್ನಲ್ಲಿ ವೈದ್ಯ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿದ ಲೆಕ್ಚರರ್. ಆಕ್ರೋಶಗೊಂಡ ವಿದ್ಯಾರ್ಥಿನಿಯಿಂದ ತಿರಸ್ಕಾರ. ರೊಚ್ಚಿಗೆದ್ದ ವಿದ್ಯಾರ್ಥಿಗಳಿಂದ ಹಿಗ್ಗಾಮುಗ್ಗ ಥಳಿತ. ಧಗಧಗಿಸುವ ಬಿಸಿಲಿನಲ್ಲಿ ನಿಂತು ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಸ್ಥರಿಗೆ ಜೈ ಫೌಂಡೇಶನ್ ಇಂದ ಉಚಿತ ಅಂಬ್ರೆಲಾ ವಿತರಣೆ. ತಡರಾತ್ರಿ ಪುಂಡರ ಹಟ್ಟಹಾಸ. ಬೀದಿಗಳಲ್ಲಿ ನಿಲ್ಲಿಸಿದ ಕಾರುಗಳು, ದ್ವಿಚಕ್ರ ವಾಹನಗಳ ಗ್ಲಾಸ್ಗಳನ್ನು ಪುಡಿಗಟ್ಟಿದ ಪುಂಡರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.